ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ ಒಂದು ಹೆಸರಲ್ಲ, ಒಂದು ಯುಗ. ದೊಡ್ಡಗಾಜನೂರಿನ ಬಡ ಕುಟುಂಬದಲ್ಲಿ ಹುಟ್ಟಿದ ಬಾಲಕ. ನಾಟಕವೇ ಉಸಿರಾಗಿದ್ದ ಮನೆ, ಕಷ್ಟವೇ ಜೀವನ. 8 ವರ್ಷಕ್ಕೆ ಶಾಲೆ ಬಿಟ್ಟು ರಂಗವೇ ಬದುಕಾಗಿ ಆಯಿತು. ರಂಗದಿಂದ ಬೆಳ್ಳಿತೆರೆಗೆ, ಬೇಡರ ಕಣ್ಣಪ್ಪಡ ಮೂಲಕ ಮುತ್ತುರಾಜ್ ಮಾಯವಾಯಿತು. ರಾಜ್ಕುಮಾರ್ ಹುಟ್ಟಿದರು. 205 ಚಿತ್ರಗಳು. ಆದರೆ ಅದು ಸಂಖ್ಯೆಯಲ್ಲ, ಒಂದು ಇತಿಹಾಸ. ದೇವ, ರಾಕ್ಷಸ, ರಾಜ, ಪ್ರತಿ ಪಾತ್ರವೂ ಅಮರ. ಕಂಠೀರವ, ಕೃಷ್ಣದೇವರಾಯ, ಮಯೂರ ಪಾತ್ರಗಳಲ್ಲ, ಪರಂಪರೆ. ಪ್ರಶಸ್ತಿಗಳು ಬಂದವು, ಆದರೆ ಅವರು ಗೆದ್ದದ್ದು ಜನರ ಹೃದಯಗಳು. ದಾದಾ ಸಾಹೇಬ್ ಫಾಲ್ಕೆ, ಪದ್ಮಭೂಷಣ, ಗೌರವಗಳು ಅವರನ್ನು ಹುಡುಕಿಕೊಂಡು ಬಂದವು. ನಟ ಮಾತ್ರ ಅಲ್ಲ, ಒಬ್ಬ ಗಾಯಕ. ನಾದಮಯ ಈ ಲೋಕವೆಲ್ಲ ರಾಷ್ಟ್ರೀಯ ಪ್ರಶಸ್ತಿ. ಹಿಂದಿ ಚಿತ್ರಗಳಿಗಿಲ್ಲ, ರಾಜಕೀಯಕ್ಕೂ ಇಲ್ಲ. ಏಕೆಂದರೆ ಅವರು ಕನ್ನಡದ ಮಗ. ಗೋಕಾಕ್ ಚಳುವಳಿಯಲ್ಲಿ ಜನರೊಂದಿಗೆ ನಿಂತರು, ಕನ್ನಡಕ್ಕಾಗಿ ಹೋರಾಡಿದರು. ಅವರ ಸತ್ಯ ಒಂದೇ, ಅಭಿಮಾನಿಗಳು ಅವರ ದೇವರು. ಕೊನೆಯ ಆಸೆ ನೇತ್ರದಾನ. ಸಾವು ನಂತರವೂ ಬೆಳಕಾಗಲು ಬಯಸಿದರು. ಕನ್ನಡ ಇರುವವರೆಗೂ ರಾಜ್ಕುಮಾರ್ ಇರುತ್ತಾರೆ. ಹ್ಯಾಪಿ ಬರ್ಡೇ ಅಣ್ಣವರೇ. ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು.